ಹಾಯ್ ಎಲ್ಲರಿಗೂ ನಮಸ್ತೆ. ಭಾರತೀಸ್ ಫುಡ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾನೇ ಫೇಮಸ್ ಆಗಿರೋ ಸ್ನ್ಯಾಕ್ ಬೆಳ್ಳುಳ್ಳಿ ಮಂಡಕ್ಕಿ ಜೊತೆಗೆ ಸ್ಪೆಷಲ್ ಕಟ್ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡ್ತೀವಿ ಅಂತ ನೋಡೋಣ. ಹಾಗೆ ತಮ್ಮೆಲ್ಲರಲ್ಲೂ ಒಂದು ರಿಕ್ವೆಸ್ಟ್, ಪ್ಲೀಸ್ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ಇರಲಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಮಿರ್ಚಿ ಬಜ್ಜಿ ಮಾಡೋಕ್ಕೋಸ್ಕರ 1 ಕಪ್ ಕಡಲೆ ಹಿಟ್ಟು ಪಾತ್ರೆಗೆ ಹಾಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಓಂಕಾಳು. ಈ ಓಂಕಾಳು ಈ ತರ ಉಜ್ಜಿ ಹಾಕಿದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ಖಾರದ ಪುಡಿ ಹಾಕಿ ಮೊದಲಿಗೆ ಡ್ರೈ ಮಿಕ್ಸ್ ಮಾಡಿ, ನಂತರ ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಗಟ್ಟಿ ಹದ ಬರೋ ಹಾಗೆ ಕಲಸಬೇಕು. ಇವಾಗ ಇದು ಕಲಸಿ ಆಗಿದೆ. ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಅಂದ್ರೆ 20 ನಿಮಿಷ ಬಿಡಬೇಕು. ಈ ಕಡೆ ಬೆಳ್ಳುಳ್ಳಿ ಮಸಾಲ ಮಾಡೋಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಸ್ವಲ್ಪ ಬಿಸಿ ಆದ್ಮೇಲೆ ಅರ್ಧ ಕಪ್ಪು ಅಥವಾ ಅರ್ಧ ಗ್ಲಾಸ್ನಷ್ಟು ಎಣ್ಣೆ ಹಾಕಿ ಈ ಒಗ್ಗರಣೆ ನಾನು 3/4 kg ಮಂಡಕ್ಕಿ ಪ್ರಮಾಣಕ್ಕೆ ತಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ 1 ಚಮಚ ಜೀರಿಗೆ ಹಾಕಿ, ಜೀರಿಗೆ ಸ್ವಲ್ಪ ಬಿಸಿ ಆದ್ಮೇಲೆ 4 ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಜಜ್ಜಿಕೊಂಡು ಸಿಪ್ಪೆ ಸಮೇತ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದ ಮೇಲೆ 1 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ 3/4 ಕಪ್ನಷ್ಟು ಶೇಂಗಾ ಹಾಕಿ ಇದು ಕೂಡ 1 ನಿಮಿಷ ಫ್ರೈ ಮಾಡಿ. ಇವಾಗ ಅರ್ಧ ಕಪ್ನಷ್ಟು ಪುಟಾಣಿ ಅಥವಾ ಹುರಿಗಡ್ಲೆ ಹಾಕಿ ಇನ್ನೊಂದು ನಿಮಿಷ ಫ್ರೈ ಮಾಡಿ. ಈಗ 1 ಹಿಡಿಯಷ್ಟು ಕರಿಬೇವು ಹಾಕಿ ಕರಿಬೇವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ನೆನಪಿರಲಿ ಸಣ್ಣ ಉರಿಯಲ್ಲೇ ಇರಬೇಕು. ಇವಾಗ ಕರಿಬೇವು ಕೂಡ ಕ್ರಿಸ್ಪಿ ಆಗಿದೆ. ನಂತರ ಅರ್ಧ ಸ್ಪೂನ್ ಉಪ್ಪು ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ. ಅದಾದ್ಮೇಲೆ 2 ಚಮಚ ಖಾರದ ಪುಡಿ ಹಾಕಿ 30 ರಿಂದ 40 ಸೆಕೆಂಡ್ ಮಾತ್ರ ಫ್ರೈ ಮಾಡಿ ಸ್ಟವ್ ಆಫ್ ಮಾಡಿ. ಇವಾಗ 1 ನಿಂಬೆ ಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿದ್ರೆ ಬೆಳ್ಳುಳ್ಳಿ ಮಸಾಲ ರೆಡಿ. ಈ ಕಡೆ ನಾನು ಮೊದಲೇ ಹೇಳಿದ ಹಾಗೆ 3/4 kg ಮಂಡಕ್ಕಿ ತಗೊಂಡಿದ್ದೀನಿ. 2 ರೀತಿಯ ಮಂಡಕ್ಕಿ ಸಿಗುತ್ತೆ. ಒಂದು ನಾರ್ಮಲ್ ಮಂಡಕ್ಕಿ, ಇನ್ನೊಂದು ಉಪ್ಪು ಮಂಡಕ್ಕಿ ಅಥವಾ ಬಳ್ಳಾರಿ ಮಂಡಕ್ಕಿ ಅಂತಾನೂ ಕರೀತಾರೆ. ನಾನಿಲ್ಲಿ ಬಳ್ಳಾರಿ ಮಂಡಕ್ಕಿ ಯೂಸ್ ಮಾಡ್ತಾ ಇದ್ದೀನಿ. ಈ ಬಳ್ಳಾರಿ ಮಂಡಕ್ಕಿ ಯೂಸ್ ಮಾಡಿದ್ರೆ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ. ಇವಾಗ 3/4 kg ಮಂಡಕ್ಕಿ 2 ಪಾತ್ರೆಯಲ್ಲಿ ಹಾಕಿದ್ದೀನಿ. ಮಿಕ್ಸ್ ಮಾಡಕ್ಕೆ ಈಸಿ ಆಗುತ್ತೆ ಅಂತ 2 ಪಾತ್ರೆಗೆ ಅರ್ಧ ಅರ್ಧ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಬೇರೆ ಬೇರೆಯಾಗಿ ಮಿಕ್ಸ್ ಮಾಡಿರೋ ಮಂಡಕ್ಕಿ ಒಂದೇ ಪಾತ್ರೆಯಲ್ಲಿ ಹಾಕಿ ಈ ತರ ಮಿಕ್ಸ್ ಮಾಡಿದ್ರೆ ಖಾರವಾದ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿಯಾಗಿದೆ. ಈ ಕಡೆ ಕಡಲೆ ಹಿಟ್ಟು ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1/4 ಚಮಚದಷ್ಟು ಅಡಿಗೆ ಸೋಡಾ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಳ ಮುಚ್ಚಿ ಸೈಡ್ಗೆ ಇಡಿ. ಇಲ್ಲಿ ನಾನು 1/4 kg ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ತೊಳೆದು ನೀರನ್ನೆಲ್ಲ ಕಂಪ್ಲೀಟ್ ಆಗಿ ಒರೆಸಿ ತಗೊಂಡಿದ್ದೀನಿ. ಇವು ರೆಗ್ಯುಲರ್ ಆಗಿ ಮನೆಯಲ್ಲಿ ಬಳಸುವಂತಹ ಹಸಿಮೆಣಸಿನಕಾಯಿ. ಇವು ಅಷ್ಟೊಂದು ಖಾರ ಏನಿಲ್ಲ. ಇವಾಗ ಬಜ್ಜಿ ಮಾಡೋಕ್ಕೋಸ್ಕರ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ. ಕಡಾಯಿ ಸ್ವಲ್ಪ ಬಿಸಿ ಆದ್ಮೇಲೆ 1/4 ಪಾತ್ರೆಯಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಮೀಡಿಯಂ ಫ್ಲೇಮ್ನಲ್ಲಿ 5 ನಿಮಿಷ ಕಾಯಿಸಬೇಕು. ಮೊದಲು ಎಣ್ಣೆ ಕಾದಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಮೊದಲು ಸ್ವಲ್ಪ ಈ ತರ ಹಾಕಿ ನೋಡಿ. ಮೇಲೆ ಬರ್ತಿತ್ತು ಅಂದ್ರೆ ಕಾದಿದೆ ಅಂತ ಅರ್ಥ. ಇವಾಗ ಹಿಟ್ಟಿನಲ್ಲಿ ಮೆಣಸಿನಕಾಯಿ ಅದ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು. ಕಲಸಿರುವ ಹಿಟ್ಟು ಮೆಣಸಿನಕಾಯಿಗೆ ಚೆನ್ನಾಗಿ ಅಂಟ್ಕೋಬೇಕು. ಆ ತರಹ ಬ್ಯಾಟರ್ ಗಟ್ಟಿಯಾಗಿರ್ಬೇಕು. ನಾನಿಲ್ಲಿ ಒಂದು ಸಲಕ್ಕೆ 5 ಮೆಣಸಿನಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಎಣ್ಣೆಯಲ್ಲಿ ಹಾಕಿದ ಮೇಲೆ ಮೊದಲು 1 ನಿಮಿಷ ಹಾಗೆ ಬಿಟ್ಟು ನಂತರ ರಿವರ್ಸ್ ನಲ್ಲಿ ಹಾಕಿ ಮತ್ತೊಂದು ನಿಮಿಷ ಮಧ್ಯಮ ಉರಿಯಲ್ಲಿ ಫ್ರೈ ಮಾಡಬೇಕು. ನಾವಿಲ್ಲಿ ಕಟ್ ಬಜ್ಜಿ ಮಾಡ್ತಿರೋದ್ರಿಂದ ಇವಾಗ್ಲೇ ಫುಲ್ ಬ್ರೌನ್ ಆಗಕ್ಕೆ ಬಿಡಬಾರ್ದು. ಇವಾಗ ಫಸ್ಟ್ ಟ್ರಿಪ್ ಆಗಿದೆ. ಇದೇ ತರ ಎಲ್ಲಾ ಬಜ್ಜಿ ಹಾಕೊಂಡು ಟಿಶ್ಯೂ ಪೇಪರ್ ಮೇಲೆ ತೆಗೆದಿಡಬೇಕು. ನೀವು ನೋಡ್ಬೋದು ಎಲ್ಲಾ ಮೆಣಸಿನಕಾಯಿ ಬಜ್ಜಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ ಬಜ್ಜಿ ಮಾಡೋಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೋಬೇಕು. ಅಂದ್ರೆ ಒಂದು ಬಜ್ಜಿನಲ್ಲಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಬೇಕು. ಎಲ್ಲಾ ಬಜ್ಜಿ ಇದೇ ತರ ರೆಡಿ ಮಾಡ್ಕೋಬೇಕು. ನೀವು ನೋಡ್ಬೋದು ಯಾವ ಸೈಜ್ ನಲ್ಲಿ ಇದಾವೆ ಅಂತ. ತುಂಬಾ ದೊಡ್ಡ ಸೈಜ್ ನಲ್ಲಿ ಏನು ಕಟ್ ಮಾಡಬಾರ್ದು. ಸ್ವಲ್ಪ ಚಿಕ್ಕ ಚಿಕ್ಕ ಸೈಜ್ ಅಲ್ಲಿ ಇರಬೇಕು. ಇವಾಗ ಕಟ್ ಮಾಡಿರೋ ಬಜ್ಜಿ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿ 2 ನಿಮಿಷ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ. ಹಾಗೆ ಫುಲ್ ಸೀದ್ ಹೋಗೋ ತರ ಫ್ರೈ ಮಾಡಬಾರ್ದು. ಇವಾಗ ಫಸ್ಟ್ ಟ್ರಿಪ್ ಆಗಿದೆ. ಇದೇ ತರ ಎಲ್ಲಾ ಬಜ್ಜಿನೂ ಫ್ರೈ ಮಾಡ್ಕೋಬೇಕು. ಹಾಗೆ ಎಕ್ಸ್ಟ್ರಾ ಮೆಣಸಿನಕಾಯಿ ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದಾವೆ ಅಂತ. ತುಂಬಾನೇ ಕ್ರಿಸ್ಪಿಯಾಗಿ ಬಂದಿದಾವೆ. ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬಂದಿದಾವೆ. ಇವಾಗ ಸರ್ವ್ ಮಾಡ್ಕೊಂಡು ತಿನ್ನಬಹುದು. ಜೊತೆಗೆ ಬಿಸಿ ಬಿಸಿ ಕಾಫಿ ಅಥವಾ ಟೀ ಇದ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವ ಕಾಲಕ್ಕೂ ಬೇಕಾದ್ರೂ ಮಾಡ್ಕೊಂಡು ತಿನ್ಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಬೆಳ್ಳುಳ್ಳಿ ಮಂಡಕ್ಕಿ ಹಾಗೆ ಕಟ್ ಮಿರ್ಚಿ ಬಜ್ಜಿ ಹೇಗೆ ಮಾಡೋದು ಅಂತ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನಗೊಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಈ ಸ್ನ್ಯಾಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಹಾಗೆ ಒಂದು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನಷ್ಟು ಹೊಸ ಸ್ನ್ಯಾಕ್, ಹೊಸ ರುಚಿಯೊಂದಿಗೆ ಸಿಗೋಣ. ಸದಾಕಾಲ ಟೇಕ್ ಕೇರ್ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು.